7 ಗಂಟೆ ಆದ್ರೆ ತಾಳ್ಮೆಯಿಂದ ಈಗ 11:30 ಫಸ್ಟ್ ಒಂದು ರೌಂಡ್ ಬ್ಲಡ್ ಟೆಸ್ಟ್ ಮಾಡಿ ಹೋದ್ರು. ಈಗ ಸೆಕೆಂಡ್ ರೌಂಡ್ ಬಂದಿದ್ದಾರೆ. ಇದು ಏನು ಜನನು ಅಷ್ಟೇ ತಾಳ್ಮೆಯಿಂದ ನಮ್ ಜೊತೆ ಸಹಕರಿಸ್ಕೊಂಡು ನಮ್ ಜೊತೆ ಹೋಗ್ತಾವ್ರೆ. मोहल्ले के वास्ते हान कर पाती मैं बहुत सहूलियत थी उनके वास्ते। ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾವೆಲ್ಲ ಅಣ್ಣ ತಮ್ಮನ ತರ ಬಾಳ್ತಾ ಇದೀವಿ. ನಮ್ಗೆ ದೇವರು ಇದೇ ರೀತಿ ಆರೋಗ್ಯ ಕೊಟ್ಟು ಇದೇ ರೀತಿ ನಾವು ಒಂದಾಗಿರ್ಬೇಕು. ಬೇರೆ ನಮ್ಗೇನು ಆ ತರ ಆಸೆ ಇಲ್ಲ. ಎಲ್ಲ ಒಂದಾಗಿ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಆಸೆ. ಸರ್ದಾರ್ ಅವರ ಸುಪುತ್ರರು ವಹಿಸಿಕೊಂಡಿದ್ದಾರೆ. ತಮ್ಮ ಶಕ್ತಿಯಾನುಸಾರ ಅವರೇ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮನ ಜನಗಳಿಗೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ನಾವು ಇದುವರೆಗೂ ಕಂಡಿಲ್ಲ. ಬೇರೆ ಸೈಡ್ ಎಲ್ಲ 1200 300 2,000 ರೂಪಾಯಿ ಹಂಗ 2.5 ಹಂಗೆಲ್ಲ ಆಗುತ್ತೆ ಅಮೌಂಟ್. ಪಾಪ ಈ ತರ ಹೆಲ್ತ್ ಕ್ಯಾಂಪ್ ಹಾಕಿದಾಗ ತುಂಬಾ ಜನ ಅನುಕೂಲ ಮಾಡ್ಕೊಂತಾರೆ ಸರ್. ಇಲ್ಲಿ ಉಚಿತವಾಗಿ ನೇತ್ರ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಆದರೆ ನಾವು ಹಿಂದೂ ಮುಸ್ಲಿಂ ಕಿಚನ್ ಸಬ್ ಎಲ್ಲ ಎಕ್ಕಿಸು ಹೆಲ್ಪ್ ಮೀ ಹೈ. बाप को भी जन्नत नसीब करेंगे, उनको भी अल्लाह ये करेंगे सरवर व्यक्ति। ಎಷ್ಟೋ ಜನ ನೋವಿಂದ ಒದ್ದಾಡ್ತಾ ಇದ್ದಾರೆ. ಇದೊಂದು ಕ್ಯಾಂಪ್ ಇಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಸದರ್ ಅನ್ನಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ತಂದೆ ತೀರೋಗಿ 11ನೇ ವರ್ಷ. ನನ್ನ ಜೊತೆಲಿ ಇರೋರು ಎಲ್ಲರೂ ಸೇರ್ಕೊಂಡು ಯಾವಾಗ್ಲೂ ನಾವು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅವ್ರ ಮನಶಾಂತಿಗೋಸ್ಕರ, ಅವ್ರ ನೆನಪಲ್ಲಿ. ಅದಕ್ಕೋಸ್ಕರ ಈ ಬಾರಿ ಇದು ಮಾಡೋಣ ಹೆಲ್ತ್ ಕ್ಯಾಂಪ್. ಇದು ಆಲ್ರೆಡಿ ಮೊದಲು ಒಂದು 5 ವರ್ಷದ ಮುಂಚೆನೂ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಈ ಬಾರಿ ಅದು ತಿರ್ಗಾ ಕಂಟಿನ್ಯೂ ಮಾಡೋಣ ಅಂದ್ವಿ. ಆಯ್ತು, ಓಕೆ ಅನ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಅದು ನಮ್ಮ ಮನ್ಸು ಒಳ್ಳೇದಿತ್ತು. ಅದಕ್ಕೆ ಜನ ತಾನಾಗ್ ತಾನು ಸೇರಿದ್ದಾರೆ. ಇನ್ನೊಂದು ನಾವು ಏನ್ ಕೆಲಸ ಮಾಡಿದ್ರು ಪೂರ್ತಿ ಮನ್ಸಿಂದ ಮಾಡ್ತೀವಿ. ಅದಕ್ಕೇನಿದ್ರೆ ಜನರಿಗೆ ಗೊತ್ತು, ಸುಮ್ನೆ ಹೆಸರಿಗೋಸ್ಕರ ಜಸ್ಟ್ ಫಾರ್ ದ ನೇಮ್ ಸೇಕು ಕಾಟಾಚಾರಕ್ಕೆ ಏನ್ ಮಾಡಕ್ ಹೋಗಲ್ಲ. ಏನಂದ್ರೆ 4 ಜನಕ್ಕೆ ಒಳ್ಳೇದಾಗ್ಬೇಕು. ಅದ್ನಲ್ಲಿ ಯಾರಾದ್ರೂ ಒಬ್ಬರದು ಆಶೀರ್ವಾದ ಸಿಕ್ಕಿದ್ರು ದೇವ್ರು ನಮ್ಗೆ ಆರೋಗ್ಯ ಇರ್ಲಿ, ನಮ್ ಬಿಸ್ನೆಸ್ ಅಲ್ಲಿ ಇರ್ಲಿ, ನಮ್ ಯಾವ್ದೇ ದಾರಿಯಲ್ಲಿ ನಾವು ನಡೆದ್ರು ದೇವ್ರು ನಮ್ಗೆ ಕಾಪಾಡ್ತಾರೆ. ಈಗ ತಾವು ನೋಡ್ಬೋದು, ನಾನು ಒಬ್ನೇ ಅಲ್ಲ, ಈಗೆಲ್ಲ ನಾವೆಲ್ಲ ನಿಂತಿದ್ದೀವಿ. ನಮ್ಮ BT ಅಣ್ಣ ಇರ್ಲಿ, ನಮ್ ರಿಯಾಜ್ ಅಣ್ಣ ಇರ್ಲಿ, ನಮ್ ದೊಡ್ಡಣ್ಣ ಅಕ್ರಮಣ್ಣ ಇರ್ಲಿ, ಎಲ್ಲ ಹಿರಿಯರು, ನಮ್ಮ ಗಣೇಶಣ್ಣ, ರಾಮಣ್ಣ, ಮಾದೇವಣ್ಣ, ಇವರೆಲ್ಲ ಬಂದ್ಬಿಟ್ಟು ನನ್ನ ಜೊತೆಗಿರೋರು. ಆಫ್ತಾಬು, ಸುಹೇಲು, ನಮ್ಮ ಮುಮ್ತಾಜಣ್ಣ ನನ್ನ ಹಿರಿಯರು, ನಮ್ ಸೋಮಣ್ಣ ಅವರಲ್ಲಿ ನಿಂತಿದ್ದಾರೆ ಅವರು. ಇನ್ನ ಒಳಗಡೆ ಸಾಕಷ್ಟು ಜನ ನೀವು ನೋಡ್ಬೋದು. ಜನನು ಅಷ್ಟೇ ತಾಳ್ಮೆಯಿಂದ ನಿಂತ್ಕೊಂಡು ತಪಾಸಣೆ, ಕಣ್ಣಿನ ತಪಾಸಣೆ ಮಾಡ್ಸೋಣ ಅಂದ್ಬಿಟ್ಟು ಅಷ್ಟೇ ತಾಳ್ಮೆಯಿಂದ ನಿಂತಿದ್ದಾರೆ. ಯಾಕಂದ್ರೆ ಡಾಕ್ಟರ್ಗಳು ಏನ್ ಮಾಡ್ತಾ ಇಲ್ಲ, ಜಲ್ದಿ ಮಾಡೋಣ, ಸುಮ್ನೆ ಹೆಸರಿಗೋಸ್ಕರ ಮಾಡೋಣ ಅಂತ ಬಂದಿದೀವಿ. ಸರ್ ನೀವು 5 ಗಂಟೆ ಅಲ್ಲ, 8 ಗಂಟೆ ಆಗ್ಲಿ, 10 ಗಂಟೆ ಆಗ್ಲಿ, ಕ್ಲೀನ್ ಆಗಿ ಎಲ್ಲರಿಗೂ ನೋಡ್ ಹೋಗ್ತೀವಿ ಅಂತ. ಇವಾಗ ಇಲ್ಲ ಅಂದ್ರೆ ಒಂದು 400ಗಿಂತ ಹೆಚ್ಚಾಗಿ ರಕ್ತ ಇದು ತಪಾಸಣೆ ನಡೆದಿದೆ. ಅದ್ರಲ್ಲಿ ಬ್ಲಡ್ ಟೆಸ್ಟ್ ಅಲ್ಲಿ ಥೈರಾಯ್ಡ್, ಕ್ರಿಯಾಟಿನಿನ್, ವೈರಸ್ ಮತ್ತೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಲ್ಲ ಮಾಡ್ತಾ ಇದೀವಿ.
ಅದು ಆಕ್ಚುಲಿ ನಾವು ಇದ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಮಾಡಕ್ ಹೋದ್ರೆ 1000 ರೂಪಾಯಿ ಮೇಲಾಗತ್ತೆ. ಆದ್ರೆ ಇಲ್ಲಿ ನಾವು ಒಂದು NGO ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಮುಖಾಂತರ ನಮ್ ಕೈಯಿಂದ ಎಷ್ಟಾಗತ್ತೆ ನಾವು ಎಲ್ಲರೂ ಹಾಕೊಂಡು ನಾವು ಮಾಡ್ತಾ ಇದೀವಿ. ಇನ್ನ ಒಂದು ಇವಾಗ ನೀವು ಇಲ್ಲೂ ನೋಡ್ಬೋದು ಆಂಬ್ಯುಲೆನ್ಸ್ ಇದೆ. ಇವತ್ತು ಯಾರ ಕಣ್ಣು ತಪಾಸಣೆಯಲ್ಲಿ ಆಪರೇಷನ್ ಬೇಕಾಗಿದೆಯೋ ಅಂತವ್ರಿಗೆ ಇವತ್ತೇ ನಾವು ಅವ್ರ ಬ್ಲಡ್ ಇದು ಬಿ ಪಿ ಶುಗರ್ ನಾರ್ಮಲ್ ಆಗಿದ್ದು ಅವರು ಆಪರೇಷನ್ ರೆಡಿ ಇದ್ರೆ ಇವತ್ತೇ ನಾವು ಒಂದು 2 ಗಂಟೆಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ 10-10:30 ಅವ್ರಿಗೆ ಆಪರೇಷನ್ ಇರುತ್ತೆ. ಅದು 10 ಜನ ಇರ್ಲಿ, 20 ಇರ್ಲಿ, 50 ಇರ್ಲಿ, ಶನಿವಾರ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ತಾವು ನನ್ನ ಜೊತೆಗೆ ಬಂದು ನೋಡ್ಬೋದು. ಇನ್ನ ನಮ್ ಜನ ಇಲ್ಲ, ಬನ್ನಿ ಅಣ್ಣ. ಈಗ ಜನ ಎಲ್ಲ ಬಂದ್ಬಿಟ್ಟು ಇಲ್ಲ ಅಂದ್ರು ಸುಬಹ ಸೆ ಕಿತ್ತೆ ಬಜೆ ಸೆ ಹಿಮಾ 7 ಗಂಟೆ ಆದ್ರೆ ತಾಳ್ಮೆಯಿಂದ ಈಗ 11:30 ಫಸ್ಟ್ ಒಂದು ರೌಂಡ್ ಬ್ಲಡ್ ಟೆಸ್ಟ್ ಮಾಡಿ ಹೋದ್ರು. ಈಗ ಸೆಕೆಂಡ್ ರೌಂಡ್ ಬಂದಿದ್ದಾರೆ. ಇದು ಏನು ಜನನು ಅಷ್ಟೇ ತಾಳ್ಮೆಯಿಂದ ನಮ್ ಜೊತೆ ಸಹಕರಿಸ್ಕೊಂಡು ನಮ್ ಜೊತೆ ಹೋಗ್ತಾವ್ರೆ. ಬನ್ನಿ ನೀವು ಒಳಗಡೆ ಬನ್ನಿ. ನೋಡಿ ಈ ಮನುಷ್ಯ ನಮ್ಮ ಕರೀಂ ಅಂತ ಪಾಪ ಒಳ್ಳೆ ಕಾರ್ಯಕರ್ತರು, ನಮ್ಮ ತಮ್ಮ ಬೆಳಗಿಂದ ಇಲ್ಲೇ ಇದಾರೆ. ಇನ್ನ ಟಿಫನ್ ಮಾಡಿಲ್ಲ ಇವರು. ತುಮಾರ ಹುವಾ ನೋಡಿ ನಮ್ ಇಮ್ಮು ಅಂತ ಇದಾರೆ. ಅವರು ಇದ್ನಲ್ಲಿ ಇವ್ರದ್ದು ಬಹಳಷ್ಟು ಸಹಕಾರ. ಬೆಳಗಿಂದ ಇಲ್ಲೇ ಇದಾರೆ. ಇವತ್ತೇ ಅಲ್ಲ, ಇದ್ ಮಾಡೋಣ ಅಂತ ತುಂಬಾ ಇಂಟ್ರೆಸ್ಟ್ ಇವ್ರಿಗೆ. ಅದೇ ರೀತಿ ಸ್ಪಂದಿಸ್ತವ್ರೆ. ನೋಡಿ ಎಲ್ಲ ಡಾಕ್ಟರ್ಸ್ ಅವರು ಅರ್ಜೆಂಟ್ ಮಾಡ್ತಾ ಇಲ್ಲ. ನಮ್ ಸುಹೇಲ್ ಇರ್ಲಿ, ನಮ್ ಆಫ್ತಾಬ್ ಇರ್ಲಿ, ನೋಡಿ ಎಲ್ರು ಅದವ್ರ ಕರ್ತವ್ಯ ಅಂತ ಮಾಡ್ತಾವ್ರೆ. ಫೆರೋಜ್ ನೋಡಿ, ನಮ್ ಫೆರೋಜ್ ಎಲ್ಲ ಹೇಳ್ತಾ ಇದೀನಲ್ಲ, ಇದು ಒಬ್ರಿಂದ ಆಗೋ ಕೆಲ್ಸ ಅಲ್ಲ. ಇದು ಒಬ್ರಿಂದ ಆಗೋ ಕೆಲ್ಸ ಇಲ್ಲ. ಎಲ್ರು ಜೊತೆಗೆ ಸೇರಿ ಒಟ್ಟಾಗಿ ಗೂಡಿದ್ರೆ ಕೆಲ್ಸ ಆಗೋದು. ಇದ್ನಲ್ಲಿ ಎಲ್ರೂ ಸಹಕಾರ ಇದೆ. ನಮ್ ಇಲ್ಲಿ ಫೆರೋಜ್ ಇದಾರೆ, ಶೇರು ಇದಾರೆ, ನಮ್ ಇರ್ಫಾನ್ ಇದಾರೆ, ನಮ್ ಸುರೇಶ್ ಸರ್ ನಮ್ ತುಂಬಾ ಇದ್ ಮಾಡಿದ್ದಾರೆ, ನಮ್ ಫಾಜಿಲ್ ಇದಾರೆ. ಎಲ್ರೂ ಸೇರ್ಕೊಂಡು ಒಟ್ಟು ಗೂಡಿ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಇದು ಎಷ್ಟು ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾವೆಲ್ಲ ಅಣ್ಣ ತಮ್ಮನ ತರ ಬಾಳ್ತಾ ಇದೀವಿ. ನಮ್ಗೆ ದೇವ್ರು ಇದೇ ರೀತಿ ಆರೋಗ್ಯ ಕೊಟ್ಟು ಇದೇ ರೀತಿ ನಾವು ಒಂದಾಗಿರ್ಬೇಕು. ಬೇರೆ ನಮ್ಗೇನು ಆತರ ಆಸೆ ಇಲ್ಲ. ಎಲ್ಲ ಒಂದಾಗಿ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಆಸೆ. ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಏನ್ ಹೇಳಕ್ ಇಚ್ಛೆ ಪಡ್ತಾರೆ? ಸರ್ ನಮಸ್ಕಾರ ಸರ್. ನಾನು BT ಶ್ರೀನಿವಾಸ ಮೂರ್ತಿ ಅಂತ ಇಲ್ಲಿ 2 ಬಾರಿ ಕಾರ್ಪೊರೇಟರ್ ಆಗಿ ಇಲ್ಲಿ ಒಂದು ಎಲ್ಲಾ ಜನರ ಪ್ರೀತಿಯನ್ನ ನಾನು ಕಾಣ್ತಾ ಇದ್ದೀನಿ ಸರ್. ಈಗಾಗಲೇ ನಮ್ಮ ಸ್ನೇಹಿತರಾದಂತ SM ಸರ್ದಾರ್ ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಕ್ರಮ್ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಮತ್ತು ಇಲ್ಲಿನ ಪ್ರಮುಖರು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವರ ಶ್ರಮ ನೋಡಿ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. 7 ಗಂಟೆ ಹೊತ್ತೊತ್ತಿಗೆ 100 ಜನರ ನೋಂದಣಿ ಆಗಿತ್ತು ಬೆಳಿಗ್ಗೆ 7 ಗಂಟೆಗೆ. ಈಗ ಒಂದು 1000 ಜನ ಕೂಡ ಸೇರಿದ್ದಾರೆ. ಕಣ್ಣಿನ ಚಿಕಿತ್ಸೆ, ಬ್ಲಡ್ ಚೆಕಪ್ ಮತ್ತು ಎಲ್ಲಾ ಕಾಯಿಲೆಗಳಿಗೂ ಕೂಡ ಇಲ್ಲಿ ಒಂದು ಚೆಕಪ್ ನ ಮಾಡಿ ಆಯಾ ಹಾಸ್ಪಿಟಲ್ಗಳಿಗೆ ಅವನ್ನ ಕಳಿಸುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ದಾರ್ ಅವರ ಸುಪುತ್ರರು ವಹಿಸ್ಕೊಂಡಿದ್ದಾರೆ. ತಮ್ಮ ಶಕ್ತಿಯಾನುಸಾರ ಅವರೇ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮನ ಜನಗಳಿಗೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ನಾವು ಇದುವರೆಗೂ ಕಂಡಿಲ್ಲ. ಒಳ್ಳೆ ಮಕ್ಕಳಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋರಿಗೆ ನಮ್ಮ ಎಲ್ಲಾ ಸ್ನೇಹಿತರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಭಾವಿಸ್ತೀನಿ. काम कर रहे हैं, कई सारे लोगों को मदद हो रही है, तो क्या कहना चाहेंगे? अस्सलाम वालेकुम रहमतुल्लाहि बरकातहू। ये जो हमारे साबिक सदर जनाब SM सरदार साहब के मौके पर 11 साल के इस मौके पर एक बहुत बड़ा कौम को, हिंदू और मुसलमानों को एक फायदा पहुंचाने वाला काम सरवर भैया और उनकी टीम ने ये तय करके काम किया है। मैं सबसे पहले सरवर भाई का और उनकी टीम का शुक्रिया अदा करता हूं। बाद में जितने भी यहाँ पर पेशेंट
और लीडर जत्ते जाप इस कार्यक्रम में जो शामिल होके हैं, हमारे बीटी अन्ना होंगे, हमारे गणेश अन्ना, हमारे माधव अन्ना, हमारे रामन्ना, बहुत सारे लीडर्स हिंदू मुसलमान हम सब एक होकर के सरवर भाई का और उनकी टीम का साथ देने के लिए इस मोहल्ले में आकर हैं। आप खुद देख सकते हैं अपनी आंख से, आपके कैमरे से जरिए से किस तरह की भीड़ यहाँ पर उभरी है और इंशाल्लाह सबके फायदे के लिए काम किया जा रहा है। इसमें कोई सी भी सियासत नहीं है, इसमें कोई सा भी पॉलिटिक्स नहीं है, इसमें कोई भी अपने तरीके से कोई सा भी चीज निकालने की जरूरत नहीं है। ये कौम के फायदे के लिए हर कोई भी कर सकता है। आज सरवर भी उनकी टीम को मैं मुबारकबाद तहे दिल से देना चाहता हूँ, क्योंकि इतना बड़ा काम मोहल्ले का हिंदू और मुसलमानों के चामराजपेट की कॉन्स्टिट्यूंसी को लेकर के इन्होंने एक फिक्र गौर फिक्र से काम करके आज जो काम को अंजाम दिया है, मैं समझता हूँ ये काबिल तारीफ है। मैं इंशाल्लाह इन सब की इनकी टीम का शुक्रिया अदा करता हूँ। अस्सलाम वालेकुम। ಬೇಕ್ರಿ ಗಣೇಶ್ ಅಂತ ಹೇಳಿ ನಾನು ಸುಮಾರು ಸರ್ದಾರ್ ಬೇಗ ಅಣ್ಣನವರ ಜೊತೆಲಿದ್ದೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಅಂತ ಯಾವತ್ತೂ ಭೇದವ ಮಾಡಲಿಲ್ಲ, ಆದ್ರೆ ಮಾನವತೆಯಾಗಿ ಮಾನವರಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಬಡವರಿಗೋಸ್ಕರ ಈ ಕಾರ್ಯಕ್ರಮ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು. ಇವಾಗ ಅವ್ರ ಮಗವರಾದ ಸರ್ದಾರ್ ಬೇಗರು ಸಹ ಅದೇ ಒಂದು ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಮುಸ್ಲಿಂ ಅಂತ ನಾವು ಯಾವತ್ತು ಭೇದ ಮಾಡೋದ್ ಬೇಡ, ಬಡವರಿಗೋಸ್ಕರ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರ ಸ್ವಂತ ದುಡ್ಡಲ್ಲಿ ಅವ್ರ ಸ್ನೇಹಿತರು ಮತ್ತೆಲ್ಲರೂ ಸೇರಿ ನಾವು ಅನ್ಯೂನ್ಯತೆ ಆಗಿರೋಣ, ನಮ್ಮಲ್ಲಿ ಭೇದ ಬೇಡ ಅಂತ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಕ್ಯಾಂಪ್ ಮಾಡ್ತಾ ಇರೋದಕ್ಕೆ ಅವ್ರ ತಂದೆಯವ್ರಿಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದೆರಡು ಮಾತನ್ನ ಮಾತಾಡ್ತೀನಿ. अस्सलाम वालेकुम रहमतुल्लाहि बरकातहू। मेरा नाम रियाज अहमद शरीफ। आज हमारे मोहल्ले के अंदर ब्लड शुगर और आंखें का कैंप सब लगा को पूरी हमारी ग्रुप, पूरी हमारी टीम, पूरे हमारा नौजवान सब मिलकर हमें करे। इसमें भरपूर हमारा मोहल्ले वाले सब जने आको उसका फायदा उठा को ही सब जने हर एक आंखें का रंधे, शुगर, बीपी, थायराइड सब चीज का फायदा उठा को ही हमारे मोहल्ले वाले, हमारी टीम का सबका तहे दिल से मैं शुक्रिया अदा करता हूँ। ರಿಟೈರ್ಡ್ ಮ್ಯಾನ್ ಅಂತ ಹೇಳಿ ಉಚಿತವಾಗಿ ನೇತ್ರ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಆದರೆ ನಾವು ಹಿಂದೂ ಮುಸ್ಲಿಂ ಕಿಚನ್ ಸಬ್ ಎಲ್ಲ ಎಕ್ಕಿಜು ಹೆಲ್ಪ್ ಮೀ ಹೈ ಅಂದ್ರೆ ಅವೆಲ್ಲ ಒಂದು ಕೂಡಿ ನಾವು ಇವತ್ತಿನ ದಿನ ಉಚಿತ ನೇತ್ರ ಶಿಬಿರಕ್ಕೆ ನಾನು ಬಂದಿದ್ದೆ. ನಮ್ದೆಲ್ಲ ಚೆಕಪ್ ಮಾಡಿ ಕ್ಯಾಟರೇಟ್ ಐತೆ ಅಂತ ಹೇಳಿದ್ರು, ಆದ್ರೆ ಸ್ವಲ್ಪ BP ಇರೋದ್ರಿಂದ ಮುಂದಿನ ಇದಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಗ್ಲಾಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಇವತ್ತಿಗೆ 15 ದಿವಸಕ್ಕೆ ಕನ್ನಡಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದೇ. ನಾವು ಹೆಲ್ತ್ ಕ್ಯಾಂಪ್ ಇಟ್ಟಿದ್ದಾರೆ, ಏನ್ ಅನಿಸ್ತದೆ ನಿಮ್ಗೆ? ಜನಗಳಿಗೆ ಅನುಕೂಲ ಆಗ್ತಾ ಇದೆಯಾ? ಇವ್ರು ಸರ್ವಣ್ಣ ಇದಾರಲ್ವಾ, ಅವ್ರ ತಂದೆಯವರು ಆನಿವರ್ಸರಿ ಇರೋದ್ರಿಂದ ವರ್ಷನೂ ಇದು ಕ್ಯಾಂಪ್ ನಡೆಸ್ತಾರೆ ಸರ್. ಇದು ಜನಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ, ಬಡವ್ರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ. ಇದು ಅನುಕೂಲ ಆಗ್ತಾ ಇದೆ ಸರ್. ಕ್ಯಾಂಪ್ ಮಾಡಿದ್ರೆ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಬಹಳ ಜನ ಹತ್ರ ದುಡ್ಡಿರಲ್ಲ. ಹೌದು ಸರ್, ಬೇರೆ ಸೈಡ್ ಎಲ್ಲ 1200, 300, 2000 ರೂಪಾಯಿ ಹಂಗ 2.5 ಹಂಗೆಲ್ಲ ಆಗುತ್ತೆ ಅಮೌಂಟ್. ಪಾಪ ಈ ತರ ಹೆಲ್ತ್ ಕ್ಯಾಂಪ್ ಆಗಿದಾಗ ತುಂಬಾ ಜನ ಅನುಕೂಲ ಮಾಡ್ಕೊಂತಾರೆ ಸರ್ ಇಲ್ಲಿ. ಯಾಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ಇನ್ನ ಜನ ಬಂದಂಗೆ ಒಂದು ನಾವು ಇದ್ ಮಾಡಿಸ್ಕೊಡ್ತೀವಿ ಸರ್. ಜಾಸ್ತಿ ಇದಾರೆ ಸರ್. ಒಳ್ಳೇದಾಗುತ್ತೆ ಸರ್. ಎಲ್ಲ ಅನುಕೂಲಗಳು ತುಂಬಾ ಜನ ಮಾಡ್ಕೊಂಡಿದ್ದಾರೆ ಸರ್. ವರ್ಷನೂ ಆಗ್ತೀವಿ. ಈ ಮುಂದಕ್ಕೆ ಸರ್ ಇದು ಜನಕ್ಕೆ ಇನ್ನ ಅನುಕೂಲ ಆಗ್ಲಿ ಅಂತ ಹೇಳಿ ತಿಂಗಳು ಮಾಡೋಣ ಅಂತ ನಮ್ಮೆಲ್ಲರ ಆಸೆ ಸರ್. ಸರ್ವರಣ್ಣ ಮೇನ್ ಸರ್. ಅವ್ರಿಗೆ ತುಂಬಾ ಸಮಾಜ ಸೇವೆ ಮಾಡಕ್ ತುಂಬಾ ಇಷ್ಟ ಇದೆ. ಎಲ್ಲಾರ್ಗು ಒಂದು ಅನುಕೂಲ ಆಗ್ಲಿ ಅಂತ ಏನೇ ಸ್ಕೀಮ್ ಬರ್ಲಿ ಅವ್ರು ಮುಂದೆ ನಿಂತು ನಡೆಸ್ಕೊಡ್ತಾ ಇದ್ದಾರೆ. ಶಾಹುಲ್, ಸಲ್ಮಾನ್ ಇವರೆಲ್ಲ ಹುಡುಗರುಗಳು ಇದ್ದಾರೆ, ಯೂತ್ ಹುಡುಗರು ಇದ್ದಾರೆ. ಎಲ್ಲ ಸಪೋರ್ಟ್ ಚೆನ್ನಾಗೈತೆ ಸರ್ ಇಲ್ಲಿ. बात को भी सहूलत है, बा सब मदद कर रही। क्या क्या काम करती है? और ये अस्पताल का दिखाती, पिंचना बनाती, बेवा बैकवान को लोन बना रही, सब सहूलत अच्छा कर रही। क्या भी तो नहीं, सब बात को सर्वर बैग दे सब अच्छा कर रही उन्होंने। क्या भी तो नहीं है। काम भी रखी, चेकअप कैम रखी सर्वर तरफ से उन्होंने रखो ही सर्वर बैग। अब्बा के बस्ती आज सर्वर बैग के तरफ से अजमियान को सबको सहूलत करा रही। पैसे लगती यहाँ फ्री कर रही अभी और अच्छा भी कर रही उन्होंने सबको भी। अब्बा को भी जन्नत मस्ती करेंगे,
उनको भी अल्लाह ये करेंगे सर्वर बेग को। ಏನ್ ಜನಗಳಿಗೆ ಅನುಕೂಲ ಆಗ್ತಾ ಇದೆಯಾ? ಫ್ರೀ ಹೆಲ್ತ್ ಕ್ಯಾಂಪ್ ಇದೆ, ಐ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಬಡವರು ಎಲ್ಲಿ ಹೋಗಕ್ ಆಗಲ್ಲ ಸರ್, ಎಲ್ಲ ಒಂದಕ್ಕೆ ಡಿಬಲ್ ಮಾಡಿ ಇದು ಮಾಡ್ತಾರೆ ಸರ್. ಇದು ಮಾಡಿ ಅದು ಒಂದು ಎಲ್ಲ ಒಳ್ಳೇದಾಗುತ್ತೆ ಸರ್. ಕಾಲದಲ್ಲಿ ಡಾಕ್ಟರ್ ಹತ್ರ ಹೋಗೋಕೆ ಭಯ ಆಗುತ್ತೆ. ಭಯ ಆಗತ್ತಾ ಸರ್? ಒಂದು ಚೆಕಪ್ ಮಾಡಕ 4 ಚೆಕಪ್ ಹೇಳ್ತಾರೆ. ಎಲ್ಲಿ ಹೋಗ್ಬೇಕು ಸರ್? ಬಡವರು ಸರ್, ನಾವು ಆಟೋ ಓಡಿಸ್ತೀವಿ. ಸರ್ವರ್ ಇದಾರೆ, ಏನೋ ಒಳ್ಳೆ ಹೆಲ್ಪ್ ಮಾಡ್ತಾರೆ ಸರ್. ಫ್ರೀ ಕ್ಯಾಂಪ್ ಇದೆ. ಫ್ರೀ ಕ್ಯಾಂಪ್ ಸರ್, ಎಲ್ಲ ಚೆಕಪ್ ಮಾಡ್ಕೊಡ್ತಾರೆ, ಎಲ್ಲ ಒಳ್ಳೇದೇ ಆಗುತ್ತೆ ಸರ್. ಒಳ್ಳೆ ಕೆಲಸ. ಒಳ್ಳೆ ಇದು ಮಾಡ್ತಾರೆ सर। सर्वर भैया की तरफ से बहुत सहूलत है। 1 से 3 बार आंखों का चेकअप करा रही, पानी की सहूलत करा रही, हर एक बात से हमने उन्हें सहूलत करा रही। हमने सर्वर भैया चलो कौन भी अंगत में बहुत सहूलत करा रही। हेल्थ कैंप रखी 1 से 4 बार 5 बार मैं करा रही। आज भी हेल्थ कैंप रखी, आज भी इतना को देख रही। बहुत शुक्रिया। और आधी रात को जाओ हमारे वास्ते उन्होंने हेल्प करती, मोहल्ले के वास्ते भी हाँ करके आती ना। बहुत सहूलत है उनके वास्ते। हम अल्लाह उनको इतने से आला करें दे, उनके अब्बा की खबर में रोशनी आता फरमाए। मालिक मेरा परसों भी बहुत अच्छा सबको भी आंखों का इलाज करे, बहुत से अच्छा हम ना सर्वर देख। अल्लाह उनको सबको हिदायत देखो, अल्लाह उनको सब नेक काम करा रही। अल्लाह उनको मौला की हिम्मत ताकत दो, अल्लाह उनको सबको देखिए करो। अल्लाह उनको अल्लाह गरीबों को सबको मदद कर रही उनको। तो तुमने अब ऑपरेशन के वास्ते हाँ मैं अभी आकांक्षी का ऑपरेशन कराना बेटे, मुझे भी कौन भी नहीं है, मैं आंखी का ऑपरेशन कराना सर्वर भी की तरफ से मैंने आंखी का ऑपरेशन कराने पड़ते आंखों की तरफ से। तो वैसे मोहल्ले के ये उनके मोहल्ले के छाया वाले बेटे पूरे सर्वर भी के मोहल्ले के ಹೆಲ್ತ್ ಕ್ಯಾಂಪ್ ಇಕ್ಕಿದ್ದಾರೆ ಪಾಪ ಬಡವರು ಎಲ್ಲರಿಗೂ ಒಂದು ಸಹಾಯ. ಎಷ್ಟೋ ಜನ ನೋವಿಂದ ಒದ್ದಾಡ್ತಾ ಇದ್ದಾರೆ. ಇದೊಂದು ಕ್ಯಾಂಪ್ ಇಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಸದರ ಅನ್ನಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದು, ದೇವ್ರ ಆಶೀರ್ವಾದ ಅವ್ರಿಗೆ ಯಾವಾಗ್ಲೂ ಇರ್ಬೇಕು. ಈ ಜನಗಳಿಗೂ ಒಳ್ಳೆ ಅನುಕೂಲ ಆಗ್ಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ಕ್ಯಾಂಪ್ ಇಟ್ಟಿದ್ರೆ ಎಷ್ಟೋ ಜನ ದುಡ್ಡಿರಲ್ಲ, ಎಷ್ಟೋ ಬಡವರು ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಹಾಕಕ್ಕಾಗಲ್ಲ, ಟೈಮ್ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಗೊಳಲ್ಲ, ಒದ್ದಾಡ್ತಾ ಇದಾರೆ. ಈ ತರ ತಿಂಗಳಿಗೆ ಒಂದ್ಸತಿ ಒಂದು ಕ್ಯಾಂಪ್ ಹಾಕಿದ್ರೆ ಬಡವರಿಗೆ ಒಂದು ಹೆಲ್ಪ್ ಆಗುತ್ತೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. सब काम कर रही, सब अच्छा कर रही, सर्व का अल्लाह अच्छा रखेंगे, सबको भी मदद कर रही, सबको हेल्प कर रही, सहूलत सब मिलिया, सबको भी अल्लाह उनको अच्छा रखे, सबको हेल्प कर रही, सबका दर्द पना कर रही। सहूलत हो रही है। सहूलत कर रही है, अल्लाह कर सहूलत पूरे कर रही है सहूलत।